ಸ್ನೇಹಿತರೆ, ಭಾರತ ಮತ್ತು ಪಾಕ್ ನಡುವೆ ಉದ್ವಿಗ್ನತೆ ಇರೋ ಹೊತ್ತಲ್ಲಿ ಗಡಿಯಲ್ಲಿ ಇನ್ನೊಂದು ಪ್ರಮುಖ ಅಸ್ತ್ರವನ್ನ ನಿಯೋಜನೆ ಮಾಡಲಾಗಿದೆ. ಸಂಯುಕ್ತ ಅಂತ ಅದರ ಹೆಸರು. ಈ ಹೊಸ ಆಯುಧವನ್ನ ತಗೊಂಡು ಹೋಗಿ ಭಾರತ ಇಟ್ಟಿದೆ. ಯುದ್ಧ ಶುರುವಾದ್ರೆ, ಪಾಕ್ ಪ್ರತಿದಾಳಿ ಮಾಡಿದ್ರೆ ಇದು ಅತಿದೊಡ್ಡ ಪಾತ್ರ ನಿಭಾಯಿಸಬಹುದು. ಸಂಘರ್ಷದ ಗತಿಯನ್ನೇ ಚೇಂಜ್ ಮಾಡಬಹುದಿದು. ಮಿಸೈಲ್, ಡ್ರೋನ್, ಫೈಟರ್ ಜೆಟ್ ಹೀಗೆ ಯಾವುದೇ ಆಬ್ಜೆಕ್ಟ್ಸ್ ಆಕಾಶದಲ್ಲಿ ಹಾರತಾ ಭಾರತದ ಕಡೆಗೆ ಬಂದರೂ ಕೂಡ ಅದನ್ನ ದಾರಿ ತಪ್ಪಿಸಿ ದಿಕ್ಕಾಪಾಲು ಮಾಡೋ ಸಾಮರ್ಥ್ಯ ಈ ಅಸ್ತ್ರಕ್ಕಿದೆ, ಸಂಯುಕ್ತಾಗೆ. ಒಂದ್ ಕಡೆ ಯುದ್ಧ ಆಗುತ್ತಾ ಇಲ್ವಾ ಅನ್ನೋ ಚರ್ಚೆ ಮಧ್ಯೆನೆ ಭಾರತದ ಈ ನಡೆ ಗಮನ ಸೆಳೀತಾ ಇದೆ. ಆಪರೇಷನ್ಗೆ ತಯಾರಿನಾ ಅನ್ನೋ ಚರ್ಚೆಗೂ ಕಾರಣ ಆಗಿದೆ. ಹಾಗಿದ್ರೆ ಈ ಸಂಯುಕ್ತ ಅಂದ್ರೆ ಯಾವುದು? ಇದು ಹೇಗೆ ಕೆಲಸ ಮಾಡುತ್ತೆ? ಈ ಸಂಭಾವ್ಯ ಕಾರ್ಯಾಚರಣೆಯಲ್ಲಿ ಇದರ ಪಾತ್ರ ಏನು? ನಮ್ಮ ಮೇಲಿನ ದಾಳಿಯನ್ನ ಇದು ಹೇಗೆ ತಡೆಯುತ್ತೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಸಮರ ಭೂಮಿಗೆ ಸಂಯುಕ್ತ, ಪಾಕ್ ಗುರಿಗಳು ಅತಂತ್ರ. ಸ್ನೇಹಿತರೆ, ಈಗ ಭಾರತ ತಂದಿಟ್ಟಿರೋ ಈ ಸಂಯುಕ್ತ ಯಾವುದೋ ಕ್ಷಿಪಣಿನೋ ಟ್ಯಾಂಕರೋ ಅಲ್ಲ, ಜಾಮರ್. ಒಂದು ಜಾಮರ್. ಸುಮಾರು ಜನ ಇದ್ರ ಬಗ್ಗೆ ಕೇಳಿರ್ತೀರಾ. ಮೊಬೈಲ್ ಸಂಪರ್ಕವನ್ನ ಕಟ್ ಮಾಡೋಕೆ, ಕಮ್ಯುನಿಕೇಶನ್ ಸಿಗ್ನಲ್ಗಳನ್ನ ಬ್ಲಾಕ್ ಮಾಡೋಕೆ ಯೂಸ್ ಮಾಡಲಾಗುತ್ತೆ. ಸಣ್ಣ ಪುಟ್ಟದ್ದು ಇದಾವೆ. ಇದರಲ್ಲಿ ಒಂದು ಭಯಂಕರವಾಗಿರೋ ದೊಡ್ಡ ಸಿಸ್ಟಮ್ ಅನ್ನೇ ತಗೊಂಡು ಹೋಗಿ ಈಗ ಭಾರತ ಪಾಕಿಸ್ತಾನ ಗಡಿಯಲ್ಲಿ ನಿಯೋಜನೆ ಮಾಡಲಾಗಿದೆ. ಹಾಗಿದ್ರೆ ಯುದ್ಧದಲ್ಲಿ ಇದರ ಕೆಲಸ ಏನು? ಇದರ ಉಪಯೋಗ ಏನು? ಅದ ಅರ್ಥ ಆಗಬೇಕು ಅಂದ್ರೆ ಈ ಜಾಮರ್ಗಳು ಹೇಗೆ ಕೆಲಸ ಮಾಡ್ತವೆ ಅನ್ನೋದನ್ನ ಕೂಡ ತಿಳ್ಕೋಬೇಕು. ಸ್ನೇಹಿತರ, ಒಂದು ಮಾಹಿತಿ, ಇದೆಲ್ಲ ಪಬ್ಲಿಕ್ಗೆ ಅವೈಲೇಬಲ್ ಇರೋ ಇನ್ಫಾರ್ಮೇಶನ್. ಯಾವುದೇ ಸೂಕ್ಷ್ಮ ಮಾಹಿತಿಯನ್ನ ಗೂಢಚರ್ಯ ಮಾಡಿ ನಾವು ಹೇಳ್ತಾ ಇಲ್ಲ. ಸೇನೆಯವರು, DRDOನವರು ಮತ್ತು ಟೆಕ್ನಾಲಜಿ ಕಂಪನಿಗಳು ಆಲ್ರೆಡಿ ಪಬ್ಲಿಸೈಸ್ ಮಾಡಿರೋ ಇನ್ಫಾರ್ಮೇಶನ್ ಅಷ್ಟೇ ನಿಮ್ಮ ಮುಂದೆ ನಾವು ನೀಡ್ತಾ ಇದ್ದೀವಿ. ಹೆಸರೇ ಹೇಳೋ ಹಾಗೆ ಇವು ಎಲ್ಲವನ್ನ ಜಾಮ್ ಮಾಡೋ ಆಯುಧಗಳು. ಯುದ್ಧ ಭೂಮಿಯಲ್ಲಿ ಶತ್ರು ಸೇನೆ ನಮ್ಮ ಮೇಲೆ ದಾಳಿ ಮಾಡೋಕೆ ಬಂದ್ರೆ ಅವುಗಳ ದಿಕ್ಕು ತಪ್ಪಿಸಿ ಅವುಗಳಿಗೆ ಕನ್ಫ್ಯೂಷನ್ ಮಾಡೋ ಅಸ್ತ್ರ. ಇದನ್ನೆಲ್ಲ ಒಂದು ಸಿನಾರಿಯೋ ಮೂಲಕ ಹೇಳ್ತೀವಿ, ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ತಾ ಹೋಗಿ. ಈಗ ನಾವು ಪಾಕಿಸ್ತಾನದ ವಿರುದ್ಧ ದಾಳಿ ಮಾಡ್ತೀವಿ ಅಂತ ಅನ್ಕೊಳ್ಳಿ. ಎಕ್ಸಾಂಪಲ್, ಲಾಹೋರ್ನಲ್ಲಿರೋ ಹಫೀಜ್ ಮನೆಯನ್ನ ಗುರಿಯಾಗಿಸ್ಕೊಂಡು ದಾಳಿ ಆಗಬೇಕು ಅಂತ ಪ್ಲಾನ್ ಮಾಡಿದೀವಿ ಅಂತ ಅನ್ಕೊಳ್ಳಿ. ನಮ್ಮ ರಫಾಯಲ್ ವಿಮಾನಗಳು ಗಡಿ ಒಳಗೆ ನುಗ್ಗದೆ ಇಲ್ಲಿಂದಲೇ ಒಂದು ಮಿಸೈಲ್ ಅನ್ನ ಫೈರ್ ಮಾಡ್ತವೆ. ಆಗ ಪಾಕ್ ನಮ್ಮ ವಿರುದ್ಧ ಪ್ರತಿದಾಳಿಗೆ ಬರುತ್ತೆ. ಅವರು ಕೂಡ ಮಿಸೈಲೋ, ಡ್ರೋನು ಅಥವಾ ಯುದ್ಧ ವಿಮಾನನೋ ತಗೊಂಡು ಬರ್ತಾರೆ ಅಂತ ಅನ್ಕೊಳ್ಳಿ. ಹಾಗೆ ಬಂದ ಶತ್ರು ಆಯುಧಕ್ಕೆ ಒಂದು ನಿರ್ದಿಷ್ಟ ಟಾರ್ಗೆಟ್ ಅಂತ ಇರುತ್ತೆ. ಅಂದ್ರೆ ನಮ್ಮಲ್ಲಿನ ಒಂದಷ್ಟು ನೆಲೆಗಳನ್ನ, ಸೇನಾ ಪೋಸ್ಟ್ ಮಾಹಿತಿಯನ್ನ ಅವರು ಮೊದಲೇ ಕಲೆಕ್ಟ್ ಮಾಡಿ ಅದನ್ನ ಅಟ್ಯಾಕ್ ಮಾಡೋ ಪ್ರಯತ್ನ ಮಾಡ್ತಾರೆ. ಸೊ ಈ ರೀತಿ ದಾಳಿ ಮಾಡಬೇಕು ಅಂದ್ರೆ ನಿರ್ದಿಷ್ಟ ಪೋಸ್ಟ್ಗಳನ್ನ ಗುರಿಯಾಗಿಸ್ಕೊಂಡು ಅದಕ್ಕೆ ಗುರಿ ನಿರ್ದೇಶಿತ ಆಯುಧಗಳು ಬೇಕು. ಗೈಡೆಡ್ ವೆಪನ್ಸ್ ಬೇಕು. GPS ಅಥವಾ ಇನ್ನಿತರ ಸ್ಯಾಟಲೈಟ್ ನ್ಯಾವಿಗೇಷನ್ ಮುಖಾಂತರ ಅವುಗಳಿಂದ ಡೇಟಾ ಕರೆಕ್ಟ್ ಆಗಿ ಆಕ್ಯುರೇಟ್ ಆಗಿ ಪಡೆದು ಅವುಗಳ ಸಹಾಯ ಪಡೆದು ದಾಳಿ ಮಾಡಬೇಕು. ನಮ್ಮ ಹತ್ರ ಏರ್ ಡಿಫೆನ್ಸ್ ಸಿಸ್ಟಮ್ ಇರುತ್ತೆ, ಹೌದು. ಆದರೆ ಆ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ದಾಟಿ ಕೆಲವೊಂದು ಆಬ್ಜೆಕ್ಟ್ಗಳು ಒಳಗೆ ಬರೋ ಸಾಧ್ಯತೆ ಇರುತ್ತೆ. ಅವುಗಳನ್ನ ತಡೆಯೋಕೆ ಆಗದೆ ಇರಬಹುದು. ಈ ಸಂದರ್ಭದಲ್ಲಿ ಜಾಮರ್ಗಳು ಯೂಸ್ ಆಗಬಹುದು. ವಿಮಾನದಿಂದ ಹಾರಿಸುವ ಮಿಸೈಲ್, ಗ್ಲೈಡ್ ಬಾಂಬ್, ಉದಾಹರಣೆಗೆ ಪಾಕಿಸ್ತಾನದ ಬಳಿ ತಕ್ಬೀರ್ ಅಂತ ಒಂದಿದೆ. ಹಾಗೆ ಡ್ರೋನ್ ಅಥವಾ ಯಾವುದೇ ಗುರಿ ನಿರ್ದೇಶಿತ ಅಸ್ತ್ರಗಳು ನಮ್ಮ ಮೇಲೆ ಬೀಳಬಾರದು ಅಂತ ಇವುಗಳನ್ನ, ಜಾಮರ್ಗಳನ್ನ ಯೂಸ್ ಮಾಡಬಹುದು. ಸಾಕಷ್ಟು ಸಂದರ್ಭಗಳಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ವ್ಯಾಪ್ತಿಗೂ ಬರೋಕ್ಕೂ ಮೊದಲೇ ಜಾಮರ್ಗಳು ಇವುಗಳನ್ನ ಕಂಡುಹಿಡಿದು ಅವಕ್ಕೆ ಕನ್ಫ್ಯೂಸ್ ಮಾಡ್ತವೆ. ಇದು ಎಷ್ಟು ಅಪಾಯಕಾರಿ ಶತ್ರು ಪಡೆಗಳಿಗೆ ಅಂತ ಹೇಳಿದ್ರೆ, ಅವರಿಗೆ ಭಾರತದಲ್ಲಿದೀವೋ, ಪಾಕಿಸ್ತಾನ ಗಡಿ ಮೇಲೆ ಇದೀವೋ, ಎಲ್ಲಿದೀವಿ ಅಂತಾನೆ ಕನ್ಫ್ಯೂಷನ್ ಉಂಟಾಗಬಹುದು. ಸರಿಯಾಗಿ ದಿಕ್ಕು ಗೊತ್ತಾಗ್ಲಿಲ್ಲ, ಎಲ್ಲಿದೀವಿ ಅಂತ ಗೊತ್ತಾಗಿಲ್ಲ ಅಂದ್ರೆ ವಿಮಾನಗಳಲ್ಲಂತೂ ಸೀಮಿತ ಇಂಧನ ಇರುತ್ತೆ. ಎಲ್ಲಿ ಹೋಗಬೇಕು, ಎಲ್ಲಿ ರನ್ವೇ ಸಿಗುತ್ತೆ, ನಮ್ಮ ನೆಲ ಯಾವುದು, ನಮ್ಮ ಏರ್ ಬೇಸ್ ಎಲ್ಲಿದೆ, ಯಾವುದು ಕ್ಲಾರಿಟಿ ಸಿಗದೆ ಕನ್ಫ್ಯೂಷನ್ ಆಗಿ ಹೋಗಿ ವಿಮಾನಗಳು ಬಿದ್ದು ಬಿಡಬಹುದು. ಎಕ್ಸ್ಟ್ರೀಮ್ ಕೇಸಸ್ ಅಲ್ಲಿ ಅಷ್ಟು ಅನುಕೂಲವನ್ನ ಮಾಡಿಕೊಡ್ತವೆ ಈ ಜಾಮರ್ಗಳು. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸಿಂಗಪುರ್ ಮಲೇಷ್ಯಾಗೆ 7 ಸ್ಯಾಂಡ್ಸ್ ಟೂರಿಸಂ ಮತ್ತೊಂದು ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ $1,05,000 ಮಾತ್ರ. ಸಿಂಗಪುರ್ ಮಲೇಷ್ಯಾ 5 ನೈಟ್ 6 ಡೇ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್, ವೀಸಾ, 4 ಸ್ಟಾರ್ ಹೋಟೆಲ್ ಸ್ಟೇ, ಇಂಡಿಯನ್ ಫುಡ್, AC ಟ್ರಾನ್ಸ್ಪೋರ್ಟೇಷನ್ ಮತ್ತು ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಇರುತ್ತೆ. ಎಲ್ಲೆಲ್ಲಿ ಹೋಗೋದಿರುತ್ತೆ ಅಂತ ನೋಡಿದ್ರೆ ಯೂನಿವರ್ಸಲ್ ಸ್ಟುಡಿಯೋಸ್, ನೈಟ್ ಸಫಾರಿ, ಗಾರ್ಡನ್ಸ್ ಬೈ ದ ಬೇ, ಕ್ಲೌಡ್ ಫಾರೆಸ್ಟ್, ಸೆಂಟೋಸಾ ಐಲ್ಯಾಂಡ್ ಕೇಬಲ್ ಕಾರ್, ಸಿಂಗಪುರ್ ಸಿಟಿ ಟೂರ್, ಕೌಲಾ ಸಿಟಿ ಟೂರ್, ಜೆಂಟಿಂಗ್ ಹೈಲ್ಯಾಂಡ್ ವಿತ್ ಬಾಟು ಕೇವ್ಸ್, ಪೆಟ್ರಾನ್ಸ್ ಟ್ವಿನ್ ಟವರ್ ಎಲ್ಲ ಹೋಗೋದಿರುತ್ತೆ. ಹೊರಡೋ ದಿನ 19 ಜೂನ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಈಗಲೇ ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ವರ್ಕ್ ಆಗೋದು ಹೇಗೆ? ಮೊದಲನೇದಾಗಿ ಶತ್ರುಗಳ ಸಿಗ್ನಲ್ಗಳನ್ನ ಡಿಟೆಕ್ಟ್ ಮಾಡ್ತವೆ. ಅಂದ್ರೆ ಅವುಗಳ ರೇಡಿಯೋ ಸಿಗ್ನಲ್ಗಳು, ಸೆಲ್ ಫೋನ್ ಅಥವಾ ಸ್ಯಾಟಲೈಟ್ ಕಮ್ಯುನಿಕೇಶನ್ ಗಳನ್ನ ಟ್ರ್ಯಾಕ್ ಮಾಡ್ತವೆ. ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಇಡೀ ಸಂಪರ್ಕ ವ್ಯವಸ್ಥೆ ನಿಂತಿರೋದೇ ಸ್ಯಾಟಲೈಟ್ಗಳ ಮೇಲೆ. ಅವುಗಳು ಮತ್ತು ಭೂಮಿಯ ನಡುವೆ ತರಂಗಗಳಿರ್ತವೆ.
ಅದರ ಮೂಲಕವೇ ಈ ನ್ಯಾವಿಗೇಷನ್ ಪ್ಲಾಟ್ಫಾರ್ಮ್ ಮಾಹಿತಿಯನ್ನು ಒದಗಿಸ್ತವೆ. ಸೊ ಜಾಮರ್ಗಳು ಈ ರೇಡಿಯೋ ವೇವ್ಗಳನ್ನ ಡಿಟೆಕ್ಟ್ ಮಾಡ್ತವೆ. ಏನಾದರೂ ಸಿಗ್ನಲ್ ಕಂಡು ಬಂತು ಅಂದ್ರೆ ತಕ್ಷಣ ಆಕ್ಟಿವೇಟ್ ಆಗ್ತವೆ. ನಂತರ ಯಾವ ಫ್ರೀಕ್ವೆನ್ಸಿ ಅದು ಬಳಕೆ ಆಗ್ತಾ ಇದೆ, ಅದು ರೇಡಿಯೋ ಫ್ರೀಕ್ವೆನ್ಸೀಸ ಅಂದ್ರೆ ಮೊಬೈಲ್, ವೈಫೈ ಇನ್ನಿತರ ಸಂಪರ್ಕ ವ್ಯವಸ್ಥೆಯಲ್ಲಿ ಯೂಸ್ ಮಾಡ್ತಾರಲ್ಲ ಆ ರೀತಿಯ ಒಂದು ವೇವ್ಸ ಅಥವಾ GPS ಬ್ಯಾಂಡ, ಇದೆಲ್ಲವನ್ನ ಅನಲೈಸ್ ಮಾಡುತ್ತೆ. ವಿಮಾನ, ಗ್ಲೈಡ್ ಬಾಂಬ್ ಮತ್ತು ಕ್ಷಿಪಣಿಗಳಲ್ಲಿ GPS ಬ್ಯಾಂಡ್ ಬಳಸ್ತಾರೆ. ಸೊ ಅದನ್ನ ತಡಿಬೇಕು ಅಂದಾಗ ಜಾಮರ್ ಅದಕ್ಕೆ ಬೇಕಾದ ರೀತಿ ಆಕ್ಟಿವೇಟ್ ಆಗುತ್ತೆ. ಮೊದಲಿಗೆ ತನ್ನ ಕಡೆಯಿಂದ ಸಿಗ್ನಲ್ಗಳನ್ನು ಕಳಿಸ್ಕೊಡುತ್ತೆ. ಈ ಜಾಮರ್ ಕಳಿಸೋ ಸಿಗ್ನಲ್ಗಳು ಕ್ಷಿಪಣಿಗಳಲ್ಲಿ ಬಳಸೋ ಸಿಗ್ನಲ್ಗಳಿಗಿಂತ ಹೆಚ್ಚು ಸ್ಟ್ರಾಂಗ್ ಇರ್ತವೆ. ಈ ಸಿಗ್ನಲ್ ಹೋದ ನಂತರ ಅಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ನಾಯ್ಸ್ ಅಥವಾ ವೈಟ್ ನಾಯ್ಸ್ ಜನರೇಟ್ ಆಗುತ್ತೆ. ಆ ಮೂಲಕ ಬ್ರಾಡ್ ಬ್ಯಾಂಡ್ ಸಿಗ್ನಲ್ಗಳಿಗೆ ನಮ್ಮ ಜಾಮರ್ ಹಾನಿ ಮಾಡ್ತವೆ. ಹೀಗೆ ಮಾಡೋದ್ರಿಂದ ನಿಜವಾದ ಸಿಗ್ನಲ್ ಯಾವುದು, ಜಾಮರ್ ಕಳಿಸಿರೋ ಸಿಗ್ನಲ್ ಯಾವುದು, ಅದನ್ನು ಹುಡುಕೋಕೆ ಆ ಸಿಸ್ಟಮ್ಗಳಿಗೆ ಕಷ್ಟ ಆಗುತ್ತೆ. ಕಮಾಂಡ್ನ ಕಮ್ಯುನಿಕೇಶನ್ ಸಿಸ್ಟಮ್ ಬ್ರೇಕ್ ಆಗುತ್ತೆ. ಪರಿಣಾಮ ಗುರಿ ಬಿಟ್ಟು ಬೇರೆ ಕಡೆ ಹೋಗಿ ಬೀಳೋ ಚಾನ್ಸಸ್ ಇರುತ್ತೆ. ಇದರಿಂದ ಶತ್ರುಗಳಿಗೆ ಅವರು ಯಾವ್ದನ್ನ ಹೊಡಿಬೇಕು ಅಂತ ಅನ್ಕೊಂಡಿರ್ತಾರೋ ಅವುಗಳನ್ನ ಹೊಡೆಯೋಕೆ ಸಾಧ್ಯ ಆಗಲ್ಲ. ಕೆಲವೊಂದ್ಸಲ ಕೆಲ ಅಡ್ವಾನ್ಸ್ ಜಾಮರ್ಗಳು ತಪ್ಪು ಮಾಹಿತಿಯನ್ನ ಕೂಡ ಕೊಟ್ಟುಬಿಡ್ತಾವೆ ಶತ್ರುಗಳಿಗೆ. ಅಂದ್ರೆ ಕೃತಕವಾಗಿ ಒಂದಷ್ಟು ರೇಡಿಯೋ ಸಿಗ್ನಲ್ಗಳನ್ನು ಸೃಷ್ಟಿಸಿ ನಿನ್ನ ಗುರಿ ಅದಲ್ಲ, ಈ ಕಡೆ ಬಾ ಅಂತ ಹೇಳಿ ದಾರಿ ತಪ್ಪಿಸ್ತವೆ. ಇನ್ನೂ ಕೆಲ ಸಂದರ್ಭಗಳಲ್ಲಿ ಹೆಚ್ಚಿನ ಸಿಗ್ನಲ್ಗಳನ್ನು ಸೆಂಡ್ ಮಾಡಿ ಹೆಚ್ಚಿನ ಟಾರ್ಗೆಟ್ ಇವೆ ಅಂತ ಫೇಕ್ ಮಾಹಿತಿ ಕೊಡ್ತವೆ. ಹೀಗೆ ಮಾಡೋದ್ರಿಂದಲೂ ಶತ್ರುಗಳ ದಾರಿಯನ್ನು ತಪ್ಪಿಸಬಹುದು. ಜೊತೆಗೆ ಬೆದರಿಕೆ ಬರ್ತಾ ಇದೆ ಅಂದ್ರೆ ತಾವು ಇರೋ ಜಾಗದಿಂದ ಮೂವ್ ಕೂಡ ಆಗ್ಬೋದು. ಜೊತೆಗೆ ಸಿಗ್ನಲ್ ಸಿಗದೇ ಇರೋ ಕಾರಣ ಶತ್ರುಗಳ ಮೇಲೆ ಸರ್ಪ್ರೈಸ್ ದಾಳಿ ಮಾಡೋಕ್ಕೂ ಸಾಧ್ಯ ಆಗುತ್ತೆ. ಇಂಥ ಅಸ್ತ್ರವನ್ನೇ ಈಗ ಭಾರತ ಗಡಿಯಲ್ಲಿ ಪಾಕಿಸ್ತಾನದ ಮುಂದೆ ತಗೊಂಡೋಗಿ ನಿಲ್ಲಿಸಿದೆ. ಸದ್ಯ ಪಾಕಿಸ್ತಾನ ಸೇನೆ ಬಳಿ 3 ರೀತಿಯ ನ್ಯಾವಿಗೇಷನ್ ಸಿಸ್ಟಮ್ ಇದೆ. ಆ 3 ಬಳಸಿಯೇ ಪಾಕಿಸ್ತಾನ ಪ್ರತಿದಾಳಿ ಮಾಡೋಕೆ ಪ್ರಯತ್ನ ಪಡಬಹುದು. ಅದರಲ್ಲಿ ಒಂದು GPS ಅಂದ್ರೆ ಅಮೆರಿಕ ಮೂಲದ ನ್ಯಾವಿಗೇಷನ್ ಸಿಸ್ಟಮ್. ಎರಡನೇದು ಗ್ಲೋನಾಸ್ ಅಂದ್ರೆ ರಷ್ಯನ್ ಸ್ಯಾಟಲೈಟ್ ನ್ಯಾವಿಗೇಷನ್ ಸಿಸ್ಟಮ್. ಇದು ಮೂರನೇದು ಬಿಡೋ ಅಂದ್ರೆ ಚೀನಾದ ಸ್ಯಾಟಲೈಟ್ ನ್ಯಾವಿಗೇಷನ್ ಸಿಸ್ಟಮ್. ಆದರೆ ಇದನ್ನ ಅತ್ಯಂತ ಸಮರ್ಥವಾಗಿ ಬ್ಲಾಕ್ ಮಾಡೋಕೆ ನಮ್ಮ ಸಂಯುಕ್ತ ಶಕ್ತವಾಗಿದೆ ಅಂತ ಮಿಲಿಟರಿ ಮೂಲಗಳು ಮಾಹಿತಿ ನೀಡಿವೆ. ಸಂಯುಕ್ತ ತಾಕತ್ತೇನು ಸ್ನೇಹಿತರೆ? ಸಂಯುಕ್ತ ಅಥವಾ ಸಂಯುಕ್ತ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ ಭಾರತದ ಬತ್ತಳಿಕೆಯಲ್ಲಿರೋ ಅತ್ಯಂತ ಬಲಿಷ್ಠ ಜಾಮರ್. ಸರ್ಕಾರ ಕೊಟ್ಟಿರೋ ಮಾಹಿತಿ ಪ್ರಕಾರವೇ ಇದು ಕನಿಷ್ಠ 150 ಕಿಲೋಮೀಟರ್ ಉದ್ದ ಮತ್ತು 70 ಕಿಲೋಮೀಟರ್ ಅಗಲದ ಏರಿಯಾವನ್ನ ಕವರ್ ಮಾಡುತ್ತೆ. ಅಂದ್ರೆ ಗಡಿಯಲ್ಲಿ ಇಟ್ಟರೆ ಪಾಕಿಸ್ತಾನದ ಒಳಗಿನ ತನಕ ಚಾಚಿ ಜಾಮ್ ಮಾಡುತ್ತೆ. ಪ್ರತಿ ಸಿಸ್ಟಮ್ ಕೂಡ 145 ಮೊಬೈಲ್ ವೆಹಿಕಲ್ಗಳನ್ನ ಹೊಂದಿರುತ್ತೆ. ಇದು ಮಲ್ಟಿ ಫ್ರೀಕ್ವೆನ್ಸಿ ರೇಂಜ್ ಹೊಂದಿದೆ. ಅಂದ್ರೆ ಹೈ ಫ್ರೀಕ್ವೆನ್ಸಿ, ಅಲ್ಟ್ರಾ ಹೈ ಫ್ರೀಕ್ವೆನ್ಸಿ ಮತ್ತು ಮೈಕ್ರೋವೇವ್ MMW ಫ್ರೀಕ್ವೆನ್ಸಿ ರೇಂಜ್ ಅನ್ನ ಹೊಂದಿದೆ. ಇದರ ಮೂಲಕ ರೇಡಿಯೋಗಳು, GPS, ಡ್ರೋನ್ಗಳು, ರೆಡಾರ್ಸ್ ಎಲ್ಲವನ್ನ ಜಾಮ್ ಮಾಡಿ ಕನ್ಫ್ಯೂಸ್ ಮಾಡಬಹುದು. ಎಸ್, ಶತ್ರು ರೆಡಾರ್ ಅನ್ನ ಕೂಡ ನಮ್ಮ ವಿಮಾನ ಹೋಗ್ತಿರುತ್ತೆ. ಶತ್ರುಗಳು ರೆಡಾರ್ ಅಲ್ಲಿ ಸ್ಕ್ಯಾನ್ ಮಾಡ್ತಿರ್ತಾರೆ, ಭಾರತದ ವಿಮಾನಗಳು ಬರ್ತಾ ಇದಾವ ಅಂತ. ಅವ್ರು ರೆಡಾರ್ ಅಲ್ಲಿ ಕಾಣಿಸ್ಕೊಂಡ್ರೆ ಗುರಿ ಇಟ್ಟು ಹೊಡಿತಾರೆ ನಮ್ಮ ವಿಮಾನಗಳಿಗೆ. ಆದ್ರೆ ಅಂತ ಟೈಮ್ನಲ್ಲಿ ಈ ಜಾಮರ್ ಶತ್ರು ರೆಡಾರ್ ಅನ್ನ ಕೂಡ ಕನ್ಫ್ಯೂಸ್ ಮಾಡಿ ಅಸ್ಪಷ್ಟ ಮಾಹಿತಿಯನ್ನ ಡಿಸ್ಪ್ಲೇ ಆಗೋ ತರ ಮಾಡಿ ಶತ್ರುಗಳಿಗೆ ಏನ್ ಮಾಡಬೇಕು ಅಂತ ಗೊತ್ತಾಗದೇ ಇರೋ ತರ ಮಾಡೋ ಸಾಮರ್ಥ್ಯವನ್ನ ಕೂಡ ಹೊಂದಿದೆ. ಸಂಯುಕ್ತ ಶತ್ರುಗಳ ಸಿಗ್ನಲ್ ಗಳನ್ನ 100 ಕಿಲೋಮೀಟರ್ ದೂರದಲ್ಲಿ ಮಾನಿಟರ್ ಮಾಡುತ್ತೆ. ಯಾವ ರೀತಿ ಸಿಗ್ನಲ್ ಅಂತ ಅನಲೈಸ್ ಮಾಡುತ್ತೆ, ಎಲ್ಲಿಂದ ಬರ್ತಾ ಇದೆ ಅನ್ನೋದನ್ನ ಕೂಡ ಪತ್ತೆ ಹಚ್ಚುತ್ತೆ. ಒಟ್ಟಾರೆ ಯುದ್ಧ ಭೂಮಿಯಲ್ಲಿ ಶತ್ರುಗಳನ್ನ ದಾರಿ ತಪ್ಪಿಸೋಕೆ ಇದು ಭಾರತಕ್ಕೆ ತುಂಬಾ ದೊಡ್ಡ ಅಸೆಟ್. ಹಾಗಂತ ಭಾರತದ ಬಳಿ ಇದೊಂದೇ ಅಲ್ಲ, ಹಿಮಶಕ್ತಿ ಅನ್ನೋ EW ಸಿಸ್ಟಮ್ ಕೂಡ ಇದೆ. ಹಾಗೆ ರಫೇಲ್ ವಿಮಾನಕ್ಕೆ ಅಳವಡಿಸಬಹುದಾದ ಸ್ಪೆಕ್ಟ್ರಾ ಜಾಮರ್ ಕೂಡ ಇದೆ. ಇದನ್ನ ಶತ್ರುಗಳ ವಿಮಾನದ ಕಮ್ಯುನಿಕೇಶನ್ ಜಾಮ್ ಮಾಡೋಕೆ ಬಳಸ್ತಾರೆ. ಆದರೆ ಈಗ ಸಂಯುಕ್ತವನ್ನ ಗಡಿ ತಂದು ನಿಲ್ಲಿಸೋ ಮೂಲಕ ಭಾರತ ಒಂದು ದೊಡ್ಡ ಹೆಜ್ಜೆ ಇಟ್ಟಿದೆ. ಈ ಮೂಲಕ ಎಸ್ಕಲೇಷನ್ ಲೆವೆಲ್ನಲ್ಲಿ ಇನ್ನೂ ಒಂದು ಹೆಜ್ಜೆ ಭಾರತ ಮುಂದಕ್ಕೆ ಹೋಗಿದೆ. ಏನೋ ಮಾಡ್ತೀವಿ, ಅದಕ್ಕೋಸ್ಕರ ತಯಾರಿ ಮಾಡ್ತಿದ್ದೀವಿ ಅನ್ನೋ ರೀತಿಯಲ್ಲಿ ಪಾಕಿಸ್ತಾನಕ್ಕೆ ಭಯ ಹುಟ್ಟಿಸೋ ಸಂದೇಶವನ್ನ ಭಾರತ ರವಾನೆ ಮಾಡಿದೆ. ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡಬೇಕು ಅಂದ್ರೂ ಕೂಡ ಅವರ ರೆಡಾರ್ಗಳ ಮೇಲೆ ಪ್ರಭಾವ ಬೀರೋಕೆ, ದಾಳಿ ಮಾಡಿದ ನಂತರ ಅವರು ಪ್ರತಿದಾಳಿ ಮಾಡೋಕೆ ಬಂದಾಗ ಅವರ ದಿಕ್ಕು ತಪ್ಪಿಸೋಕೆ ಎಲ್ಲದರೊಳಗೆ ಹೆಲ್ಪ್ ಮಾಡುತ್ತೆ. ಅವರೇನಾದ್ರು ದಾಳಿ ಮಾಡಕ್ ಬಂದ್ರು ಅಂದ್ರೆ ಅವರ F ಸೀರೀಸ್, J ಸೀರೀಸ್ ವಿಮಾನಗಳಿಗೆ ಕಣ್ಣಿಗೆ ಬಟ್ಟೆ ಕಟ್ಟಿದ ರೀತಿ ಈ ಜಾಮರ್ ಕೆಲಸ ಮಾಡುತ್ತೆ. ಗಡಿಯಲ್ಲಿ ಪಾಕ್ ಸೇನೆಗಳಿಗೆ ಏರ್ ಸ್ಪೇಸ್ ಮುಚ್ಚಿದ ಬೆನ್ನಲ್ಲೇ ಭಾರತ ಈ ನಿರ್ಧಾರ ತಗೊಂಡಿದೆ. ಹೀಗಾಗಿ ಇದು ಭಾರತದ ಆಪರೇಷನ್ನ ತಯಾರಿನ ಅನ್ನೋ ಬಗ್ಗೆ ಪಾಕಿಸ್ತಾನಕ್ಕೆ ಹೊಸ ಭಯ ಶುರುವಾಗಿದೆ. ಏನೋ ಪಾಕಿಸ್ತಾನದ ಬಳಿ ಈ ರೀತಿ ಜಾಮರ್ ಇಲ್ವಾ, ಅವರ ಹತ್ರ ಗಿಡ್ ಸ್ಪೈಡರ್ ಅಂತ ಇದೆಯಂತೆ, ಇದು ಡ್ರೋನ್ಗೋಸ್ಕರ ಮಾಡಿಟ್ಕೊಂಡಿದೀವಿ ಅಂತ ಹೇಳಿದ್ದಾರೆ. 10 ಕಿಲೋಮೀಟರ್ ರೇಂಜ್ ಹೊಂದಿದೆ ಅಂತ ಹೇಳ್ತಾರೆ. ಆದರೆ ಭಾರತದಷ್ಟು ಬಲಿಷ್ಠ ಜಾಮರ್ ಅವರ ಹತ್ರ ಇಲ್ಲ. ಒಂದು ವೇಳೆ ಭಾರತ ದಾಳಿ ಮಾಡಿದ್ರೂ ಕೂಡ ಅವರ ಹತ್ರ ಈ ಅಸ್ತ್ರವನ್ನ ಬಳಸಿ ನಮ್ಮನ್ನ ತಡೆಯಕ್ಕೆ ಆಗಲ್ಲ.